ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ನೇಹ ಸಮ್ಮೇಳನ. ಪಿಯು ದ್ವಿತೀಯ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ. ಗಮನ ಸೆಳೆಯುತ್ತಿರುವ ವಿದ್ಯಾರ್ಥಿನಿಯರ ಸಾಂಸ್ಕೃತಿಕ ಕಾರ್ಯಕ್ರಮ. ಪಿಯು ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುವ ಸಮಾರಂಭ. ಗಣ್ಯ ಅತಿಥಿಗಳು, ಕಾಲೇಜಿನ ಉಪನ್ಯಾಸಕರಿಂದ ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿಯ ಹಿತನುಡಿಗಳು. ಇದೆಲ್ಲವೂ ಕಂಡುಬಂದಿದ್ದು ಸುರಪುರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುರಪುರ ಪ್ರತಿ ವರ್ಷ ಇಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿನಿಯರು, ಸಿಬ್ಬಂದಿಯವರು, ಕಾಲೇಜು ಅಭಿವೃದ್ಧಿ ಸಮಿತಿಯವರು ಶ್ರಮ ವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ. ಎಲ್ಲ ವಿದ್ಯಾರ್ಥಿಯರು ಇದರಲ್ಲಿ ಭಾಗವಹಿಸ್ತಾರೆ. 11 ವರ್ಷಗಳಿಂದ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ನಾವು ನಡೆಸ್ತಾ ಇದ್ವಿ. ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜುಗೌಡರವರು, ರಾಜ ವೆಂಕಟಪ್ಪ ನಾಯಕ್ ಸಾಹೇಬರು, ಆಮೇಲೆ ಈಗ ರಾಜ ವೇಣುಗೋಪಾಲ್ ನಾಯಕರವರು ಎಲ್ಲರೂ ನಮ್ಮ ಕಾಲೇಜಿಗೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ವಾರ್ಷಿಕ ಸ್ನೇಹ ಸಮ್ಮೇಳನ, ಆಮೇಲೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿಗೆ ಹೋದಂಥ ವಿದ್ಯಾರ್ಥಿನಿಯರು, ಆಮೇಲೆ ಗೌರ್ಮೆಂಟ್ ಜಾಬ್ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರು ಅಂಥವರಿಗೆಲ್ಲ ಕರೆಸಿ ಅವರಿಗೆ ಸನ್ಮಾನ ಮಾಡ್ತೀವಿ. ಜನವರಿ ಮುಗಿದು ಫೆಬ್ರವರಿ ಬಂತಂದ್ರೆ ಸಾಕು, ಸೆಕೆಂಡ್ ಪಿಯು ವಿದ್ಯಾರ್ಥಿನಿಯರಲ್ಲಿ ಅದೇನೋ ತಳಮುಳ ಮನೆ ಮಾಡಿರುತ್ತೆ. ಕೆಲವೇ ದಿನಗಳಲ್ಲಿ ಪರೀಕ್ಷೆ ಎದುರಿಸುವ ಧಾವಂತ ಕೂಡ ಕಾಣಿಸ್ತಿರುತ್ತೆ. ಇಂತಹ ಸಮಯದಲ್ಲಿ ಉಪನ್ಯಾಸಕರು, ಗಣ್ಯ ವ್ಯಕ್ತಿಗಳು ನೀಡುವ ಸ್ಫೂರ್ತಿಯ ಮಾತುಗಳು ಅವರನ್ನ ಮತ್ತಷ್ಟು ಉತ್ಸಾಹಭರಿತರನ್ನಾಗಿಸುತ್ತೆ. 2 ವರ್ಷಗಳ ಅವಧಿಯಲ್ಲಿ ತಾವು ಕಲಿತು ಇನ್ನೇನು ಪರೀಕ್ಷೆ ಎದುರಿಸುವ ಸಮಯ ಬಂದಿದೆ. ದ್ವಿತೀಯ ಪಿಯು ವಿದ್ಯಾರ್ಥಿನಿಯರನ್ನ ಬೀಳ್ಕೊಡುವ ಸಮಾರಂಭ ನಡೆಯಿತು. ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ವಾರ್ಷಿಕ ಸ್ನೇಹ ಸಮಾರಂಭ ಮತ್ತು ದ್ವಿತೀಯ PUC ವರ್ಗದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡೋ ಸಮಾರಂಭ ನಡೆಸಿದ್ದೀವಿ. ಇದು ಶೈಕ್ಷಣಿಕ ವರ್ಷದ ಕೊನೆಯ ಘಟ್ಟ. ಮಕ್ಕಳು ಈಗಾಗಲೇ ಏನಂತ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಮಾರ್ಚ್ 1ರಿಂದ ದ್ವಿತೀಯ ಪರೀಕ್ಷೆ ಪ್ರಾರಂಭ ಆಗ್ತಾ ಇವೆ. ಎಲ್ಲ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗ್ತಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ನಮ್ಮ ಸಂಸ್ಥೆಯಲ್ಲಿ ಓದಿದಂತಹ ಹಳೆಯ ವಿದ್ಯಾರ್ಥಿಗಳಿಗೆ ನಾವು ಕರೆಸಿದ್ದೀವಿ. ಯಾರ್ಯಾರು ಸರ್ಕಾರಿ ನೌಕರಿ ಈಗಾಗಲೇ ತಗೊಂಡಾರಲ್ಲ ಅವರಿಗೆ ಏನಂದ್ರೆ ಕರೆಸಿ ಅವರಿಗೂ ಸಹ ಸನ್ಮಾನ ಮಾಡಿದ್ವಿ. ಆಮೇಲೆ ನಮ್ಮ ಫಲಿತಾಂಶ ಹೆಚ್ಚಳ ಮಾಡೋದಕ್ಕೋಸ್ಕರ ನಮ್ಮ ಅತಿಥಿ ಉಪನ್ಯಾಸಕರು ಮತ್ತು ಎಲ್ಲ ಉಪನ್ಯಾಸಕರ ಸೇವೆಯನ್ನು ಸ್ಮರಿಸ್ತಾ ಅವರನ್ನು ಸಹ ಇವತ್ತು ನಾವು ಸನ್ಮಾನ ಮಾಡಿದರೆ ನಮ್ಮ ಪ್ರಾಂಶುಪಾಲರು ಅತ್ಯುತ್ತಮವಾಗಿ ನಾವು 2 ವರ್ಷದಿಂದ ಅವರಿಗೆ ಗುರುತಿಸಿ ಉತ್ತಮ ವಿದ್ಯಾರ್ಥಿ ಅಥವಾ ಆದರ್ಶ ವಿದ್ಯಾರ್ಥಿಯನ್ನು ನಾವು ಸೆಲೆಕ್ಟ್ ಮಾಡಿ ಆ ವಿದ್ಯಾರ್ಥಿನಿಗೂ ಸಹ ಇವತ್ತು ನಾವು ಸನ್ಮಾನ ಮಾಡಿದ್ವಿ. ಭಾರತ ದೇಶದ ಸಂಪ್ರದಾಯಗಳ ಕುರಿತು ಮತ್ತು ಇನ್ನು ಹಳ್ಳಿಯ ಸೊಗಡನ್ನು ಕುರಿತು ನಾವು ಇವತ್ತು ಬೇರೆ ಬೇರೆ ರೀತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮಕ್ಕಳು ಬಹಳ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದರು. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುರಪುರ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ದ್ವಿತೀಯ PUC ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭಕ್ಕೆ ಉದ್ಘಾಟಕರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಠಲ್ ಯಾದವ್, ನಗರಾಭಿವೃದ್ಧಿ ಪ್ರಾಧಿಕಾರ ಸುರಪುರ ಅಧ್ಯಕ್ಷರು ಪ್ರಕಾಶ್ ಗುತ್ತೇದಾರ ಹಾಗೂ ಬಸವರಾಜ್ ಜಮತ್ರಾಕಾನಿ ಉಪಾಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ ಸುರಪುರ ಯಲ್ಲಪ್ಪ ಬೊಮ್ಮನಹಳ್ಳಿ ಉಪ ಪ್ರಾಚಾರ್ಯರು, ಸನ್ಮಾನ್ಯ ಶ್ರೀ ಬಸವರಾಜ್ ಇನಾಮದಾರ ಪ್ರಾಚಾರ್ಯರು ಉಪಸ್ಥಿತರಿದ್ದರು. ನನಗೆ ಈ ಪ್ರೋಗ್ರಾಮ್ ನಡೆಸಿದ್ದು ನನಗೆಲ್ಲೋ ನನ್ನ ಕಾಲೇಜ್ ಬಿಟ್ಟು ಹೋದ್ನಂತ ದುಃಖ ಕೂಡ ಆಗ್ತಿದೆ. ಮತ್ತು ಮುಂದಿನ ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಿ. ಮುಂದೆ ನಾನು ಟೀಚರ್ ಆಗಬೇಕಂತ ಕನಸು ಈಡೇರಿಸ್ಕೊಳ್ತೀನಿ. ಇಲ್ಲಿಂದ ಎಷ್ಟು ಜ್ಞಾನ ಪಡ್ತೀನಿ ಅಷ್ಟು ಕೂಡ ನಾನು ಟೀಚರ್ ಆದಮೇಲೆ ಇದೇ ರೀತಿ ನಾನು ಮ್ಯಾಥ್ಸ್ ಟೀಚರ್ ಆಗ್ತೀನಿ. ನಮ್ಮ ಸರ್ ಹೆಂಗೆ ಹೇಳ್ತಾರೆ ಅದೇ ರೀತಿ ನಾನೆಲ್ಲ ಸ್ಟೂಡೆಂಟ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ಕೂಡ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ. ಅವರು ಅವ್ರ ಮಕ್ಕಳು
ಅವ್ರಿಗೆ ಎಷ್ಟು ರೀತಿ ಪ್ರೀತಿ ತೋರಿಸ್ತಾರೋ ಅದೇ ರೀತಿ ನಮಗೂ ಕೂಡ ಪ್ರೀತಿ ತೋರಿಸ್ತಾರೆ. ನಮ್ಮೆಲ್ಲ ಫ್ರೆಂಡ್ಸ್ ಕೂಡ ಬಿಟ್ಟು ಹೋಗ್ಲಿಕ್ಕೆ ಖುಷಿ, ಸ್ವಲ್ಪ ದುಃಖ ಆಗ್ತಿದೆ ಅಂದ್ರೂ ಕೂಡ ನಾವು ಮುಂದೆ ಎಲ್ಲೋ ಒಂದು ಸಲ ಕೂಡ್ತೀವಿ ಅಂತ ನಂಬಿಕೆ ಐತಿ. ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಮತ್ತು ಈ ಕಾಲೇಜ್ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ. ಈ ಕಾಲೇಜಲ್ಲಿ ಎಷ್ಟು ನೆನಪುಗಳಿದ್ದಾವೆ, ಒಂದೊಂದು ಮೆಟ್ಲು ಕೂಡ ನನ್ನ ಹೆಸರು ಹೇಳ್ತವೆ. ಅಷ್ಟು ತಿರುಗಾಡಿದ್ದೇನೆ, ಅದು ನನಗೆ ಭಾಳ ಮರೆಯೋಕ್ಕಾಗದ ಕ್ಷಣಗಳು ಇಲ್ಲಿದ್ದಾವೆ. ಇಲ್ಲಿಗೆ ನಾನು ಗೌರ್ಮೆಂಟ್ ಟೀಚರ್ ಆಗಿ ಬರ್ಬೇಕಂತ ಆಸೆ ಪಡ್ತೇನೆ. ಇದೇ ವೇಳೆ ಗಣ್ಯರು ಮಾತನಾಡಿ, ವಿದ್ಯಾರ್ಥಿ ಜೀವನ ಬದುಕಿನ ವಸಂತ ಕಾಲ ಇದ್ದಂತೆ ಅದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಎಂದು ಕಿವಿಮಾತು ಹೇಳಿದ್ರು. ವಿದ್ಯಾರ್ಥಿನಿಯರು 2 ವರ್ಷ ತಾವು ಕಲಿತ ಕಾಲೇಜಿನಿಂದ ಹೊರಡಬೇಕಾದ್ರೆ ಅದೇನೋ ಭಾವುಕತೆ ಕಂಡುಬಂತು. ಗಣ್ಯರು ಮತ್ತು ಉಪನ್ಯಾಸಕರು ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸಿ ಬೀಳ್ಕೊಟ್ರು. ಎಲ್ಲವನ್ನು ಟೆಕ್ನಿಕ್ಸ್ಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಹಾಗೆ ನಾವು ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಆದರೆ ನಮಗೆ ಇವತ್ತು ಬೀಳ್ಕೊಡುಗೆ ಸಂಭ್ರಮ, ಆದರೆ ನಾವು ಈ ಕಾಲೇಜು ಬಿಟ್ಟು ಹೋಯ್ತು ನಮ್ಮದು ದುಃಖವಾಗುತ್ತದೆ. ನಾವು 2 ವರ್ಷ ಸ್ನೇಹಿತರ ಜೊತೆಗೆ ತುಂಬ ನೆನಪುಗಳನ್ನು ಇದ್ದಾವೆ. ಹಾಗೂ ಶಿಕ್ಷಕರ ನೆನಪುಗಳು ನಮ್ಮ ಜೊತೆ ಇದ್ದಾವೆ. ಹಾಗೂ ನಾನು ಮುಂದೆ ಈ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತರುತ್ತೇನೆ. ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬನ್ನು ಮಾಡಿ ನಮ್ಮ ಈ ಕಾಲೇಜಿನಲ್ಲಿ ಕಲಿತು ನಾನು ಒಂದು ಗೌರ್ಮೆಂಟ್ ಜಾಬ್ ತಗೊಂಡಿನಿ ಅಂತ ಹೇಳೋದು ನಾನು ಇಷ್ಟಪಡುತ್ತೇನೆ. ಅಲ್ಲಿ ಟೀಚರ್ಸ್ ಬಗ್ಗೆ ಆಗಿರಬಹುದು, ನಾವಿಲ್ಲಿ ಯಾವ ರೀತಿಯಾಗಿ ಕಲಿತಿದ್ದೀವಿ, ನಮಗೆ ಏನೇನು ಎಷ್ಟು ನಮಗೆ ಇಲ್ಲಿ ಇದಾಗಿದೆ, ಹಾಗೆ ಇಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳು. ನ್ಯೂಸ್ 24 ಭಾರತ್, ಯಾದಗಿರಿ.